ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ಈಗ ಆಲ್ರೆಡಿ ನಿಮಗ್ ನೀವು ಆಲ್ರೆಡಿ ಗೊತ್ತಾಗಿರತ್ತ. ಜ್ಯೋತಿ ಇದರಲ್ಲಿ ಗೊತ್ತಾಗಿರುತ್ತೆ ನಿಮ್ಗ ನ್ಯೂಸ್. ಅದೇನ್ ದೊಡ್ಡ ನ್ಯೂಸ್ ಅಂತ ಅಲ್ಲ. ಅದೇ ಕೇಳ್ತಿದ್ರೆ ಶೇರ್ ಮಾಡ್ಕೊಳ್ಳೋಣ ನಿಮ್ ಜೊತೆಗೂ. ನೀವು ಎಲ್ಲಾ ವಿಡಿಯೋಸ್ ನೋಡ್ತೀರಿ, ನಮ್ ಸಬ್ಸ್ಕ್ರೈಬರ್ಸ್ ಅದ್ರೀ, ಕಣ್ಣಾಗೆಲ್ಲ ಪಾಪ ಕೇರ್ ಮಾಡ್ತೀರಿ, ಮಾತಾಡಸ್ತೀರಿ, ಹಾಗಾಗಿ ಶೇರ್ ಇಲ್ಲ ಮಾಡ್ಕೊಳಕಂತೀವಿ. ದಿಗ್ಗಿಜಯನ ರೆಕಗ್ನೈಸ್ ಮಾಡಕಂತಾರ ಈಗ ನನ್ನಂತ್ರನ ಯೂಟ್ಯೂಬ್ ಹೌದು. ಮಾಡ್ತಿರಲ್ಲ ಅವಾಗಾದ್ರೆ ಜ್ಯೋತಿ ಅವ್ರ ಅಕ್ಕ ಅಲ್ಲ ಅಂತಿದ್ರು, ಬಟ್ ಇವಾಗ ಯೂಟ್ಯೂಬ್ ಮಾಡ್ತಿಯಲ್ಲ ಅಂತಂದ್ರ ಅದೇ ಖುಷಿ ನನಗ. ಅದಕ್ಕ ಶೇರ್ ಮಾಡ್ಕೊಳಕ್ ಏನಿಲ್ಲ ಎಲ್ಲಾರ ಜಾಸ್ತಿ ಜನ ಕೇಳ್ತಿರಂತಕಿನ ಇಲ್ಲೇ ನನ್ ಯಾಕೆ ಕಮೆಂಟ್ಸ್ ಒಳಗ್ ಹೇಳ ಹತಿದ್ರೆ ನಮ್ ಸಬ್ಸ್ಕ್ರೈಬರ್ಸ್ ಎದಕ್ಕ ಅಕ್ಕ ಇಲ್ಲಿದಯಾ, ಯಾಕೆ ನಿಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾ ಇಲ್ಲ ಹಂಗ ಹಿಂಗ ಅಂತೇಳಿ, ಅದಕ್ಕೆ ಅವ್ರಿಗೆ ಒಂದು ಕ್ಲಾರಿಟಿ ಕೊಡೋಣ ಅಂತೇಳಿ ನಾನು ಜ್ಯೋತಿ ವಿಡಿಯೋ ಮಾಡ್ತಾ ಇದೀವಿ. ಹೇಳೋ ನೀನ. ನಾನ್ ಹೇಳ್ಬೇಕಾದ್ರೆ ಏನಿಲ್ಲ ಗೈಸ್, ರಾಖಿ ಕಟ್ಟಕ್ ಅವಾಗ ಬಂದಿದ್ಲ. ಹೌದು, ಬಂದ್ 1 ಮಂತ್ ಆಯ್ತ. ನಾವು ಚೆಕಪ್ ಮಾಡಸ್ಕೊಂಡ್ ಬಂದಾಗ ಅದ ಹೇಳಿದ್ವಲ್ಲ, ಆಲ್ರೆಡಿ ವಿಡಿಯೋ ನೋಡ್ತರಿ, ಒಂದ್ ಪಾಪು ಹಾರ್ಟ್ ಬೀಟ್ ಇಲ್ಲ ಅಂದ್ರೆ ಒಂದ್ ಚೆನ್ನಾಗೈತಂದ್ರೆ, ಹಂಗಾಗಿ ನೀವು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಹೇಳಿದ್ದಕ್ಕ ಇಲ್ಲೇ ಇದ್ಲ. ಮತ್ತೆ ನೆಕ್ಸ್ಟ್ ಸ್ವಲ್ಪ ಚೆಕಪ್ ಮಾಡಸ್ಕೊಂಡ್ ಕೇಳಿ ಏನಂತ ಆಮೇಲೆ ಊರಿಗೆ ಹೋಗ್ಬೇಕಂತ ಅನ್ಕೊಂಡಿದೀನಿ. ಏನಾಗತ್ತ ಗೊತ್ತಿಲ್ಲ, ನೆಕ್ಸ್ಟ್ ಏನ್ ಹೇಳ್ತಾರಂತ. ನೆಕ್ಸ್ಟ್ ಏನ್ ಹೇಳ್ತಾರ ಜ್ಯೋತಿ ವಿಡಿಯೋದಾಗ ನೋಡ್ರಿ. ನೆಕ್ಸ್ಟ್ ಜ್ಯೋತಿ ಬ್ಲಾಗ್ ಮಾಡ್ತಾಳಂತ. ನಾನು ನಂದ್ರಾಗ ಹೆಂಗ್ ಹೇಳ್ಬೇಕವ, ನಿಂದ್ರಾಗ ಫಸ್ಟ್ ರಿವೀಲ್ ಮಾಡ್ಬಿಡಣ. ನನ್ಗ ನಂದ್ರಾಗ ಮಾಡ್ಬೇಕಂತ ಏನ್ ಅನ್ಕೊಂಡಿದಿಲ್ಲ. ಈಕಿ ನಂದ್ರಾಗ ಮಾಡ್ಲಾಕ್ಕ ನಂದ್ರಾಗ ಅಂತ ಕೇಳಿಲ್ಲ, ಆಯ್ತ್ ಬಿಡು ನಿಂದ್ರೊಳಗ ಮಾಡ ಅಂತ ಹೇಳಿ ಅಂದಿದ್ದೆ. ಅದೇ ವಿಡಿಯೋ ಹಾಕಿದಾಳ ನೋಡ್ರಿ, ಹೋಗಿ ಅದ್ರ ಬಗ್ಗೆ. ಅಕ್ಕ ನಿನಗ್ ಹೆಂಗ ಅನ್ಸತಕ್ಕ, ಖುಷಿ ಆಯ್ತಾ ಗೊತ್ತಾಗ್ತ ಮಾಮೂಗ ನಮ್ಮ ಮಾಮ ಅವ್ರನ್ನ ಖುಷಿ ಆದ್ರು ಪಾಪ. ಅವರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ. ಎಕ್ಸ್ಪ್ರೆಸ್ ಅವ್ರ ಯಾಕಿರಲ್ಲ, ಅವ್ರ ಯಾಕೆ ಬರಲ್ಲ ಅಂತಿರಲ್ಲ, ಅವ್ರದ್ದು ಕೆಲ್ಸ ಇರತ್ತ, ಬರ್ತಿರ್ತಾರ. ಅವ್ರು ವಿಡಿಯೋ ಇಷ್ಟ ಪಡಲ್ಲ, ಹಂಗಾಗಿ ವಿಡಿಯೋದಾಗೆಲ್ಲ ನಾವು ವಿಡಿಯೋ ತೋರ್ಸಕ್ಕ ಮಾಡಲ್ಲ. ಅವ್ರು ಅಡ್ವಾನ್ಸ್ ಅವತ್ ಹೆಂಗ್ ಜ್ಯೋತಿ ಜೊತಿ ವಿಡಿಯೋ ಮಾಡ್ಬೇಡ ನೀನಂದ್ರು ಬರ್ತಡೇ ಇದ್ದಾಗ. ಆ ವಿಡಿಯೋ ಮಾಡ್ಬೇಡ ಮೀನ್ಸ್ ನನಗ್ ಇಡಿಬೇಡ ಹಂಗ, ನನಗ್ ವಿಡಿಯೋ ಅದಕ್ಕೆ ಮಾಡ್ಬೇಡ ಅಂತ ವಿಡಿಯೋದಾಗ ಹಂಗಲ್ಲ. ತೋರ್ಸಲ್ಲ ಫ್ರೆಂಡ್ಸ್. ಮತ್ತೆ ನಮ್ಗೆಲ್ಲಾ ನೀವು ಸಪೋರ್ಟ್ ಮಾಡಿದ್ರ ಏನ್ ಅನ್ನಂಗಿಲ್ಲ ನಮ್ರ ಬಗ್ಗೆ. ಅವ್ರಿಗೆ ಎಷ್ಟ ಇಡಿಬೇಡ ಜಾಸ್ತಿ, ಸ್ವಲ್ಪ ಫೋಟೋನು ಅವ್ರಿಗೆ ಜಾಸ್ತಿ ತಕೊಳಲ್ಲ, ವಿಡಿಯೋ ಫೋಟೋನು ಇವ್ರ ಬರಲ್ಲ, ವಿಡಿಯೋನು ಬರಂಗಿಲ್ಲ. ಅವ್ರು ಏನೋ ಕೆಲ್ಸ ಏನೋ ಅವ್ರ ಪಾಡಿಗೆ ಹೊಲ ಮನೆ ಶೋಕಿ ಗೀಕಿ ಎಲ್ಲ ಮಾಡೋದು ಅಂತವೆಲ್ಲ ಏನು ಇಲ್ಲ. ಸುಮ್ನೆ ಹೊಲ ಮನೆ ಕೆಲ್ಸ ಅಷ್ಟೇ. ಹೆಂಡ್ತಿ ಮಕ್ಕಳು ಹೊಲ ಮನೆ ಕೆಲ್ಸ ಹಿಂಗಾಯ್ತ್ರಿ ಅಷ್ಟ. ಇನ್ನೇನಿಲ್ಲ, ಅದು ಚೆಕಪ್ ಮುಗದ್ಮೇಲೆ ಕೇಳ್ಕೊಂಡ ಏನೇನ್ ಅಂತಂದ. ಇದು ಒಂದು ಬಾಳ ವರ್ಷ ಆದ್ಮೇಲೆ ಹಿಂಗ ಆಗೇತ. ನಾನ್ 10 years ಹೇಳಕಂತೀನಕ್ಕ, ಅದೇ ನೀನ್ ಮಾತಾಡು, ನೀನ್ ಗೊತ್ತಿರೋದ ನಾನು ಹೇಳಿನಲ್ಲ ನಿಂಗೆಲ್ಲ. ಅಲ್ಲಕ್ಕ, ನೀನೇನು ದೊಡ್ಡ ಎಲ್ಲ ಮಾತಾಡಕ ಎಕ್ಸ್ಪೀರಿಯನ್ಸ್ ಇರೋರಂಗ ಹೇಳಕ್ ದೊಡ್ಡ ಬರ್ತ ನೀ ಏನ್ ಅಂತ. ಪ್ರೆಗ್ನೆಂಟ್ ಅಂತಾರನ ಅದು ಕರೆನ ಐತಿ. ಏನ್ ಮಾಡಿದ್ರ ಒಂದ್ ತಪ್ಪು ಹುಡುಕ್ತಾರ ಫ್ರೆಂಡ್ಸ್ ಕೆಲವೊಬ್ರು ಅಷ್ಟೇ. ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಬರ್ತಾವ್ ನನಗೆ. ಆಲ್ಮೋಸ್ಟ್ ನೆಗೆಟಿವ್ ಅಂದ್ರೆ ಒಬ್ರು ಇಬ್ರು ಮೂವರಷ್ಟೇ, ಅದು ಎಲ್ಲೋ ಒಬ್ರು. ಬೇಕಂತ ಮಾಡ್ತಾರ ಏನು ಗೊತ್ತಿಲ್ಲ. ಅವ್ರಿಗೆ ಗೊತ್ತದ ನಾವ್ ಏನ್ ಅವ್ರಿಗೆ ಏನ್ ಹೌದಂದಿರಲ್ಲ, ಮಾಡಿರ್ತೀವಿ ಅಲ್ಲಂದಿರಲ್ಲ. ಅಲ್ಲಂದಿರಲ್ಲ. ಏನು ಮಾಡಕ್ ಆಗಲ್ಲ, ಇರ್ತಾರ ಕೆಲವೊಬ್ರು. ಇರ್ತಾರ ಒಬ್ಬೊಬ್ರು ಹಂಗಿಲ್ಲ, ದೂರಿಂದ ನೋಡಿದ್ರೆ ಗೊತ್ತಾಗಲ್ಲ. ನಮಗೂ ಮತ್ತೆ ಎಲ್ಲಾ ಬರಿ ಪಾಸಿಟಿವ್ ಆಗ್ತದ ಹೆಂಗ ಇರ್ತಾವ ಕಾಮನ್ ಆಗಿ, ಎಲ್ಲರಿಗೂ ಬರ್ತಿರತ್ತ. ಹೇಳಿಕ್ಕ ಸ್ಕ್ಯಾನಿಂಗ್ ಈಗ ಆಲ್ರೆಡಿ ತೋರ್ಸಕೊಂತಾಳ. ನನ್ನ ಬ್ಲಾಗ್ನಾಗ ನಾ ತೋರ್ಸಕಂತೀನಿ. ಇದು ಮಲ್ಲಿಕಾರ್ಜುನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇದು ಗಂಗಾವತಿ ಒಳಗ್ ತೋರ್ಸಕಂತೀನ್ರಿ. ಇದು ಫಸ್ಟ್ ಸ್ಕ್ಯಾನಿಂಗ್ ಒಳಗ ಎರಡು ಬೇಬಿ ಇದ್ದು, ಒಂದು ಬೇಬಿ ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳಿದಾರ. ಅವತ್ತೇ ವಿಡಿಯೋ ಮಾಡ್ತಿದ್ವಿ ನಾವು, ಯಾಕಂದ್ರೆ ನಮ್ಗೂ ಏನು ನೀಟಾಗಿ ಕ್ಲಾರಿಟಿ ಇರ್ಲಿಲ್ಲ. ಇರ್ಲಿಲ್ಲಲ್ಲ. ಅದಕ್ಕೋಸ್ಕರ ಈ ಇವಾಗ ಎಷ್ಟ ನಂಗ ನೀಗ್ ಹೆಚ್ಚು ಕಮ್ಮಿ 3 ಮಂತ್ಸ್ ತ್ರೀ ಮೇಲ ಮಂತ್ಸ್ ತ್ರೀ ಆಗಕಂತೈತಿ. ಮಂತ್ಸ್ 3 ಮಂತ್ 3 ಮಂತ್ಸ್ ಕಂಪ್ಲೀಟ್ ಆಗಕ್ ಬಂದೈತ್ರಿ. ನಾವು 2 ಮಂತ್ ಇದ್ದಾಗ ತೋರ್ಸಿದ್ವಿ. ಇವಾಗ ಹೇಳಕ್ಂತೀವಿ, ನೀವ್ ಆಗ್ಲೇ ಆಲ್ರೆಡಿ ಇದ್ರಾಗ ಗೆಸ್ ಮಾಡಿರಂತ. ನಾನು ನನಗ್ ನೋಡಿದ್ವಿ 2 ಕೆಲವು. ಬೇಬಿ, ನನಗ ಒಂದ್ಸಲ ಖುಷಿ ಆತ. ಆಮೇಲೆ ಡಾಕ್ಟರ್ ಏನಂತಂದ್ರ, ಡಾಕ್ಟರ್ ಅಲ್ಲಿ ಇರೋ ಹುಡ್ಗಿಯರ್ ನರ್ಸ್ಗಳು ಏನಂತಂದ್ರು, ಅಕ್ಕ ಬೇಜಾರಾಗ ಅವಶ್ಯಕತೆ ಏನೈತಕ್ಕ, ನಿಂಗ್ ಆಲ್ರೆಡಿ 2 ಮಕ್ಕಳದಾರ. ಮತ್ತೆ ಆಕ್ಚುಲಿ ನಿನ್ಗೆ 2 ಸಲ ಸಿಸೇರಿಯನ್ ಆಗೈತಿ, ಮತ್ತೆ ಒಂದ್ಸಲ ಆಪರೇಷನ್ ಆಗಿತ್ತು. ನನಗ ಅದು ಹೆಲ್ತ್ ಇದು ಹೊಟ್ಟೆ ಕಡೆ ಏನೋ ಒಂದು ಆಪರೇಷನ್ ಆಗಿತ್ತು. ಮತ್ತೆ ಅಕ್ಕ ನಿನ್ಗೆಲ್ಲಾ ಬಾಳ ಇವಾಗ ಫುಲ್ 10 years ಆದ್ಮೇಲೆ ಆಗಿದಿ, ಫುಲ್ ಸೆನ್ಸಿಟಿವ್ ಇರುತ್ತ ಎಲ್ಲಾ ಬಾಡಿ. ಅದಕ್ಕ ನಿನ್ಗ ಒಂದಾಗಿರೋದೇ ಬೆಸ್ಟ್ ಅಕ್ಕ, ನಿಂಗ್ 2 ಆಗಿದ್ರುನು ಮುಂದೆ ಪ್ರಾಬ್ಲಮ್ಮೇ ಅದ. ಆಗೋವರೆಗೂ ನೀವ್ ಪ್ರಾಬ್ಲಮ್ಮೇ ಈಸಿ ಇರ್ತಾ ಇದ್ದು. ಅನ್ಕೊಂಡಿರಿ, ಈಸಿ ಅಲ್ಲ ಅಂತ ಪ್ರಾಬ್ಲಮ್ ಅದ, ಹಂಗೇನಿಲ್ಲ. ಡೆಲಿವರಿ ಆಗೋವರೆಗೂ ನಿಂಗ್ ಪ್ರಾಬ್ಲಮ್ ಆಲ್ಮೋಸ್ಟ್ ಇರ್ತಿತ್ತಕ್ಕ. ಸುಮ್ನೆ ಒಂದಾಗಿರೋದ ಬೆಸ್ಟ್ ನಿನ್ ಬಾಡಿ ಇದಕ್ಕ, ಹಂಗ ಹಿಂಗ ಅಂತ ಹೇಳಿ ಪಾಪ ಒಂದ್ ಹುಡುಗಿ ಪರಿಚಯ ಆಗಿತ್ತು, ಕೇರ್ ಮಾಡಿದ್ಲು. ಮತ್ತೆ ಡಾಕ್ಟರ್ನು ಅಷ್ಟೇ ಅಂದ್ರ, ಅವ್ರು ಸೇಮ್ ಹಂಗೆ ಅಂದ್ರ ಅವರುನು.
ಏನು ಅವತ್ತ ಇಬ್ಬರು ಮಕ್ಳಿದಾರಲ್ಲಮ್ಮ, ಎಂತಪ್ರ ಏನ್ ಬೇಜಾರ್ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ, ಕೇರ್ ತಗೋ, ರೆಸ್ಟ್ ಇನ್ನ ಮಾಡು, ಏನು ಹುಷಾರಾಗಿರು. ಪಾಪುನ ಇಲ್ಲ ಅಂದ್ರೆ ಸ್ವಲ್ಪ ಹೌದು ಬೇಜಾರಾಗತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಏನು ಮಾಡಕ್ಕಾಗಲ್ಲ. ಪಾಪ ಬಾಳ ದಿನ ಆದ್ಮೇಲೆ ಮಕ್ಳಾಗಿರ್ತವು, ಅಥವಾ ಅವ್ರದ್ದು ಪಾಪುನೇ ಹಾರ್ಟ್ ಬಿಟ್ಟಿಲ್ಲ, ಅದು ಇಲ್ಲ ಇದು ಇಲ್ಲ ಅಂತಿರ್ತಾರಲ್ಲ, ಅವ್ರಿಗೆ ಎಷ್ಟ ಆಗಿರ್ಬೋದು ಅಂತ ಗೊತ್ತಾಗತ್. ನನಗ್ ಗೊತ್ತಾಯ್ತ ಆ ಪೇನ್. ಯಾಕಂದ್ರೆ ನಾನು ಯಾವ್ದು ಪೇನ್ ನಾರ್ಮಲ್ ಹೊಟ್ಟೆ ನೋವು ಅದೇದು ಇತ್ತು, ಬಟ್ ಬೇಬಿ ಇರ್ಲಾರ್ದು ಅಥವಾ ಬೇಬಿ ಹಾರ್ಟ್ ಬೀಟ್ ಇಲ್ಲ ಅಂತದೇನ್ ಕೇಳಿಲ್ಲ ನಾನು. ಫಸ್ಟ್ ಹುಟ್ಟಿದ್ದು ಅನನ್ಯ, ಆಮೇಲೆ ಹುಟ್ಟಿದ್ದು ಅಮೂಲ್ಯ, ಅದಾದ್ಮೇಲೆ ಇದು. ಅದ್ಕ ನನಗ ಅಂತ ಪರಿ ಆತರದ ಬೇರೆ ಯಾವ್ದು ಸಿಚುವೇಶನ್ ಕಂಡಿಲ್ಲ ನಾನು. ನಾವು ಒಮ್ಮೆ ಒಬ್ಬೊಬ್ರದಂದ್ರ ಒಂದು ನೋಡಿದ್ವಿ, ಹೊಟ್ಟೆ ಹೋಗೈತಿ, ಎರಡು ಹೋಗಿತ್ತು, ಮೂರ್ ಸುಮಿತ್ರಲ್ಲ ಹೋಗಿತ್ತು. ಸಾರಿ ರೇಷ್ಮಾ ನೋಡಿ, ರೇಷ್ಮಾಗಾಗಿತ್ತು ಅದು 3 ಪಾಪಾಕ್ಕೆ. months ಅಲ್ಲಿ ಇದ್ದಾಗ ನೋಡಿದ್ದು. ಯಾಕಂದ್ರೆ ಫಸ್ಟ್ನೇದ ಬೇರೆ ಅದು ಬಾಳ, ನಾವು ಆಸೆ ಇಟ್ಕೊಂಡ್ಬಿಟ್ಟಿವಿ ಸ್ಟಾರ್ಟಿಂಗ್. ಅದ್ರೊಳಗ್ ಬಾಳ ಒಂದ್ 3 ವರ್ಷಕ್ಕನ ಪಾಪ ಆಗಕಂತಿತ್ತ, ಮಿಡಲ್ ಆಯ್ತಲ್ಲ ಹಂಗ ಬಾಳ ಹರ್ಟ್ ಆಯ್ತ. ಅವಾಗ ಜಗ್ಗಿ ಹತ್ತಿದ್ಲು, ಈಗ ಅಷ್ಟು ನೆನ್ಪಿಲ್ಲ ಅನ್ಸತ್ತ. ಇಲ್ಲ, ನಾನು ಬಂದಿದ್ದೆ ಅವತ್ತು, ಫೋನ್ ಮಾಡಿದಾಗ್ಲೇ ಹಂಗೆ ಬಂದಿದ್ದೆ. ಫ್ರೆಂಡ್ಸ್ ಹೌದು, ಹಾಸ್ಪಿಟಲ್ದಾಗ ಕರ್ಕೊಂಡು ಹೋಗಿದ್ರು. ಎಷ್ಟ ನೋಡ್ರಿ, ನಿಮ್ದ ಏನಾದ್ರೂ ಆಕಿಗೆ ಸಜೆಷನ್ ಮಾಡಂಗಿದ್ರ ಮಾಡ್ರಿ. ಮಾಡ್ತಾರ ಬಿಡಿ, ಹೇಳದ ಬೇಕಾಗಿಲ್ಲ, ಮಾಡ್ತೀರಿ. ನೆಕ್ಸ್ಟ್ ಮಂತ್ ಸ್ಕ್ಯಾನಿಂಗ್ ಒಳಗೆ ಏನ್ ಹೇಳ್ತಾರ ಅನ್ನೋ ಕ್ಯೂರಿಯಾಸಿಟಿ ಮತ್ತೆ ಟೆನ್ಷನ್ ಬಾಳ ಅಂದ್ರ ಬಾಳ ಐತ್ರಿ. ನೋಡ್ಬೇಕು ಏನಂತಾರ ಏನ. ಯಾಕಂದ್ರೆ ಒಂದ್ ಐತಂದ್ರೆ ಅಷ್ಟು ಟೆನ್ಷನ್ ಇರ್ತಿರ್ಲಿಲ್ಲ, ಅದೊಂದ್ ಅದ್ರಾಗ ಪಾಪು ಬೇರೆ ತಾನೇ ಹೋಗುತ್ತಂತ ಹೇಳ್ಯಾರ. ಇನ್ನೊಂದು ಸ್ವಲ್ಪ ಬ್ಲೀಡಿಂಗ್ ಆಗಿ ಹೋಗೋ ಚಾನ್ಸಸ್ ಇರುತ್ತಾ, ಅಥವಾ ಅಲ್ಲೇ ಕರ್ಗ ಚಾನ್ಸಸ್ ಇರುತ್ತಾ ಅಂತ ಅವ್ರು ಒಂದು ಹೇಳಿಲ್ಲ. ಕರ್ಗ ಚಾನ್ಸಸ್ ಆಗ್ಬೋದು, ಅಥವಾ ಬ್ಲೀಡಿಂಗ್ ಆಗಿ ಸ್ವಲ್ಪ ಲೈಟ್ ಆಗಿ ಬ್ಲೀಡಿಂಗ್ ಆಗಿ, ಆದ್ರೆ ಮತ್ತೆ ಪ್ರೆಗ್ನೆಂಟ್ ಇದ್ರೆ ಬ್ಲೀಡಿಂಗ್ ಆಗಿತ್ತಂದ್ರೆ ಅದ್ರಿಕೆ ಬಂದ್ ಬಿಡುತ್ತಲ್ಲ. ಅವ್ರು ಎದ್ರಿಕೆನಕ್ ಹೋಗ್ಬೇಡಮ್ಮ, ಹಂಗೇನಾದ್ರ ಆದ್ರ ಒಂದ್ ಸ್ವಲ್ಪ ಆಗಿ ಹೋಗ್ತೈತ, ಇನ್ನೊಂದು ಬೇಬಿ ಇಲ್ಲಲ್ಲ, ಅದ್ರ ಆಗ್ಬಿಟ್ಟಿಲ್ಲಲ್ಲ, ಅದು ಹೋಗುತ್ತಾ ಅಂತ ಹೇಳಿದಾರ. ಬಟ್ ನನಗಿನ್ನೂ ಏನಾಗಿಲ್ಲ, 20 days ಮೇಲೆ ಆಯ್ತು ಹೋಗಿ ಬಂದು. 25 days ಆಯ್ತು. ಇವಾಗ ನೆಕ್ಸ್ಟ್ ಹಾಸ್ಪಿಟ್ಲ್ಗೆ ಹೋಗೋದೈತಿ. ಗೊತ್ತಿಲ್ಲ, ನನ್ ವಿಡಿಯೋ ಒಳಗ ಆಗ್ಲೇ ನೋಡಿರ್ತಾರೆ, ಡೀಟೇಲ್ ಆಗಿ ಹೇಳಿವಿ. ಇಂಜೆಕ್ಷನ್ ಅದೆಲ್ಲ ಹಾಕಿಸ್ಕೊಳಕಂತಾಳ, ಟ್ಯಾಬ್ಲೆಟ್ ಎಲ್ಲ ನೀಟಾಗಿ ತಗೊಳಕಂತಾಳ. ಇಷ್ಟ್ರಾಗ ಚೆಕಪ್ ಐತಿ, ಅದು ಅವಾಗ ವಿಡಿಯೋ ಮಾಡ್ತೀವಿ. ಯಾವ ಪಾಪ ಬೇಕಂತ ಒಂದ್ ಬ್ಲಾಗ ಮಾಡೋದು ನಮ್ದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಈಗ. ಯಾವ ಪಾಪು ಬೇಕಂತ ಹೇಳಿ ಯಾವಾಗ ಇಲ್ಲ, ಗೆಸ್ ಮಾಡ್ರಿ, ಆಕಿ ಯಾವ ಪಾಪು ಇಷ್ಟ ಪಡ್ತಾಳ ಅಂತ ಗೊತ್ತಾಗೇ ಬಿಡುತ್ತೆ. ಹೆಣ್ಮಕ್ಳು ಇದಾರೆ, ಇವಾಗ ಗಂಡ್ ಪಾಪ ಬೇಕು ಅನ್ನೋ ಒಂದ್ ಡ್ರೀಮ್ ಇದ್ದೇ ಇರುತ್ತ, ಆಸೆ ಐತಿ. ಬಟ್ ದೇವ್ರು ಕೊಟ್ರೆ ಸರಿ, ಕೊಟ್ಟಿಲ್ಲ ಹುಡುಗಿ ಆದ್ರೂ ಖುಷಿನ. ಚಲೋ ಇದ್ರ ಸಾಕ, ಆರಾಮ ಇದ್ರ ಸಾಕಂತ ಆಸೆ ಐತಿ. ಬಟ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಆಮೇಲೆ ಮತ್ತೆ ಎಕ್ಸ್ಪೆಕ್ಟೇಷನ್ ಒಂದ್ ಐತ್ಲಿ, ಒಂದು 30 ಬರೋದು ಹೇಳ್ಕೊಳಲ್ಲ, ಬೇಜಾರಾಗ್ಬಿಡುತ್ತಲ್ಲ. ಆಮೇಲೆ ಅದ್ ನೆನೆಸ್ಕೊಂಡಿ ನಾನು. ಆಮೇಲೆ ಆ ಮನಸ್ನಾಗ ನಮ್ಮಮ್ಮ ಏನ್ ಅನ್ಕೊಂಡ್ಬಿಟ್ಟಾಳ, ನಿನಗ ಸುಮ್ನೆ 3 ಹೆಣ್ಮಕ್ಳು ಅಂತಾನೆ ಅನ್ಕೊಂಬಿಡು ನಿನ್ ಮನಸ್ನಾಗ ಅಂತೇಳಿ ನಮ್ಮಮ್ಮಿ ಪಾಪ. ನಿಮ್ದು ಹೊಲ ಐತಲ್ಲ, 3 ಭಾಗ ಮಾಡ್ಬಿಟ್ಟಾಳ ಅಲ್ಲೇ. 3 ಹೆಣ್ಮಕ್ಳಿಗೆ 3 ಭಾಗ ಅಂತಂದ. ಗೊತ್ತಿಲ್ಲ, ನೋಡೋಣ. ಮತ್ತೆ ನನಗೆ ಇನ್ನೊಂದೇನ, ಅನನ್ಯ ಅಮೂಲ್ಯ ಬೇರೆಯವ್ರಿಗೆಲ್ಲ ರಾಖಿ ಕಟ್ಟಕ್ ಹುಡ್ಕಾಡಿ ನೋಡ್ತಾ ಇರ್ತಾರ. ಅದಕ್ಕೆ ನಮ್ಮ ಬಾಬು ಇದು ರಾಖಿ ಇಲ್ಲಿದ್ದಕ್ಕ ಕಟ್ತಿದ್ರಲ್ಲ ಅನ್ನೋ ಫೀಲಿಂಗ್ ಅದು. ಅವಾಗ ರಾಖಿ ಹಬ್ಬ ಬಂದಾಗ ಒಂದ್ ಫೀಲ್ ಆಗ್ತಿರ್ತ ಅವ್ರು ನೋಡಿದಾಗ. ಇದಾರ ಅಲ್ಲಿ ಅಣ್ಣ ತಮ್ಮರು ಇದಾರ, ಅವ್ರು ಕಟ್ಟಕ್ ಹೋಗ್ತಿರ್ತಾರಲ್ಲ, ನನಗ್ ಅವಾಗ ಫೀಲ್ ಆಗಿರ್ ನಮ್ ಮನೆಗೆ ಇದ್ದಿದ್ರ ಅದೇ ನಮ್ ತಮ್ಮಗ್ ನೋಡ ಅಲ್ಲಿಂದ ಬಂದು ನಾನು ಕಟ್ಟಿದ್ದೆ. ಬ್ಯಾರೆ ಅಲ್ಲ, ಹಂಗ ಅಂತಾರ ಜೊತೆಗೆ ಇರ್ಲಾರ್ದವ್ರ ಏನ್ ಅಣ್ಣ ತಮ್ಮ ಆಗ್ಬೋದಂತಂದ್ರೆ, ಸ್ವಂತ ಇರೋದ ಫೀಲ್ ಬ್ಯಾರೆ, ಅದ ಬ್ಯಾರೆ. ಅದೇ ನಮ್ ತಮ್ಮ ನೋಡಿದಾಗ, ನಾವ್ 4 ಜನ ಹೆಣ್ಮಕ್ಳು ಅದೀವಿ ಪಾಪ. ನಮ್ ತಮ್ಮ ನಮ್ಮನ್ನ ಎಷ್ಟ್ ಕೇರ್ ಇವಾಗ ಮಾಡ್ತಾನೆ, ನಮ್ಮೂರಿಗೆ ಬಂದು ನನ್ನ ಕೇಳ್ತಾನೆ. ಏನಾರ ಇದ್ದಾಗ ನನ್ ಕರ್ಕೊಂಡ್ ಹೋಗ್ತಾನ. ರೇಷ್ಮನವ್ರ ಊರಲ್ಲಿ ಇದ್ದಾಗ ಆಕಿಲ್ ಬಂದು ಅವ್ರನ್ನ ಕೇರ್ ಮಾಡ್ತಾನ. ನಮ್ ಕೃಷಿವಿನ್ ಕೇರ್ ಮಾಡ್ತಾರ. ಮತ್ತೆ ಇವ್ರು ಏನ್ ಕೇಳಿದ್ರೆ ಇವ್ರ ಮಾತ್ ಕೇಳ್ತಾನ. ಒಟ್ಟ ಗಂಡ್ಮಗ ಇರದ ಇರ್ಬೇಕ ಅಲ್ಲ, ಮತ್ತೆ ಹೆಣ್ಮಕ್ಳು ಇರ್ಬೇಕ, ಅವರು ಮೇನ್. ಬಟ್ ಗಂಡ್ಮಕ್ಳುನು ಇರ್ಬೇಕಂತ ಆಸೆ. ಅತಿ ಆಸೆ ಏನಿಲ್ಲ ಫ್ರೆಂಡ್ಸ್, ಎಲ್ಲ ಇರಬೇಕಂತಲ್ಲ, ಆಸೆ ಜಸ್ಟ್ ಅಷ್ಟೇ. ಅದ್ರೊಳಗ ನಮ್ ಕ್ರಿಶು, ನೆಕ್ಸ್ಟ್ ಅನನ್ಯ ಅಮೂಲ್ಯ ಅವರು ದೊಡ್ಡವ್ರಾಗಿರೋ ಹುಡುಗ್ಯಾರ. ಬರೀ ಹುಡುಗ್ಯಾರ ಒಂದ್ ಹುಡುಗ ಇರ್ಬೇಕು. ನಮ್ ಕೃಷಿಗುನ ರಾಖಿ ಕಟ್ಟಕ್ ಬೇಕಲ್ಲ, ಅವ್ರ ಅಣ್ಣಾರ ಅದಾರ್ ಬಿಡ. ಇನ್ನ ಇಲ್ಲ ಅಣ್ಣ ಬಂದ್ರೆ ಬೇಷ್ ಇರತ್ತ. ಅಣ್ಣ ಅಲ್ಲ, ಸಾರಿ, ತಮ್ಮ ಆಗುತ್ತಲ್ಲ. ಅಷ್ಟ ನೋಡ್ರಿ, ನೀವು ನಂಗೇನಾದ್ರೂ ಸಜೆಷನ್ ಕೊಡಂಗಿದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಏನಾದ್ರು ಕ್ವಶನ್ ಇದ್ರು ಕೇಳ್ರಿ, ನಾನು ನೆಕ್ಸ್ಟ್ ಆನ್ಸರ್ ಮಾಡ್ತೀನಿ. ಅಂದ್ರೆ ನಂದು ಕೇಳಿದ್ರಲ್ಲ, ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳಿದ್ರು. ನಿಮ್ದು ಯಾವ ಸೆಕ್ಷನ್ ಆಗಿತ್ತಕ್ಕ, ನಿಮ್ಗ ಎಷ್ಟ್ ಮಕ್ಳು? ಅನನ್ಯ ಆಮೇಲೆ ನಮ್ಮ ಮಕ್ಳು ಫ್ರೆಂಡ್ಸ್, ಯಾರ್ ಮಕ್ಳು ಅಂತ ಒಬ್ಬೊಬ್ಬಕ್ಕೆ
ಗೊತ್ತಿರಲ್ಲ ಅವ್ರಿಗೆ, ಗೊತ್ತಿರಲ್ಲ ಏನ್ ಪಾಪ ನೋಡಿ ಕೇಳಿರ್ತಾರ ಅವ್ರು ಅನನ್ಯ ಅಮೂಲ್ಯ. ಅದ್ರೊಳಗ ನಾವೆಲ್ಲರೂ ಸೇರಿರ್ತೀವಲ್ಲ, ರೇಷ್ಮಾ ನೀನು ನಾವೆಲ್ಲ ಸೇರಿರ್ತೀವಲ್ಲ, ಯಾರ್ ಮಕ್ಳು ಇರೋದು ಅಂತ ಕೆಲವ್ರು ಅನನ್ಯ ಫುಲ್ ಅಮೂಲ್ಯ ಫಸ್ಟ್ ಇಂದ ನೋಡೋರಿಗೆ ಗೊತ್ತಿರತ್ತ guys. ಅವ್ರಿಗೆ ಗೊತ್ತಿರುತ್ತೆ, ಫುಲ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ. ನಮ್ಮ ಅನನ್ಯ ಹುಟ್ಟಿ ಅಮೂಲ್ಯ ಹುಟ್ಟಿರೋದು ಒಂದು ತ್ರೀ ಅಷ್ಟೇ ಡಿಫ್ರೆಂಟ್ 3 ಇಯರ್ಸ್ ಗ್ಯಾಪ್ ಇತ್ತು ಫ್ರೆಂಡ್ಸ್. ಯಾಕಂದ್ರೆ ಸಿಸರೇನ್ ಆಗಿತ್ತಲ್ಲ, ಒಂದ್ 3 ಇಯರ್ಸ್ ಆದ್ರೆ ಗ್ಯಾಪ್ ಇರ್ಬೇಕಂತ ಹೇಳಿದ್ರು. ಅದಾದ್ಮೇಲೆ ಈಗ 10 ಇಯರ್ಸ್ ಗ್ಯಾಪ್ ಅಂದ್ರೆ ಫುಲ್. ಅದಕ್ಕೆ ಅವ್ರು ಡಾಕ್ಟರ್ 10 ಇಯರ್ಸ್ ಆಗಿದ್ದಕ್ಕೆ ಸೂಕ್ಷ್ಮ ಇರ್ಬೇಕಾ ನೀನ್ ಅಂತ ಹೇಳಿ. ನಾವ್ ಮಮ್ಮಿ ಅಂತಾರ, ಹಂಗೆ ಅಂತಾರ ಡಾಕ್ಟ್ರು, ಇಂದಲ್ಲೇ ಆದ್ರೂ ಸೂಕ್ಷ್ಮ ಇರ್ಬೇಕು, ಹಂಗ ಆಗಬಾರದು ವೇಷಲ್ಲ, ಲೇಟ್ ಆಗಾದ್ರೂ ಹಿಂಗ ಅಂತಾರ ಅಂತ ನಮ್ಮ ಮಮ್ಮಿ ಅನ್ನಕಂತಿದ್ರು. ಫ್ರೆಂಡ್ಸ್ ಆಯ್ತಂಗ ಅಂದ್ರ ಲೇಟ್ ಆಗಿ ಅಂದ್ರ ಪೂರಾ ಒಂದು 3-4 ಇಯರ್ಸ್ ಇರ್ಬೇಕಂತ ಹೇಳ್ತಾರ. ಅಷ್ಟು ಬಿಟ್ರ ಸಿಸರಿನ್ ಆದವ್ರು, ನಾರ್ಮಲ್ ಆದವ್ರು ಸ್ವಲ್ಪ ಪರವಾಗಿಲ್ಲ, ಓಕೆ. ಅವ್ರಿಗೆ 1-2 ಇಯರ್ಸ್ 1 ಇಯರ್ ಒಳಗ. ಆದ್ರೂ ನೀನು ರಿವೀಲ್ ಮಾಡ್ಬೇಕಾಗಿತ್ತು ನಮಗೆಲ್ಲ, ಸ್ವಲ್ಪ ಅದೆಲ್ಲ ವಿಡಿಯೋ ಮಾಡ್ಬೇಕಾಗಿತ್ತು. ನಾನು ಕ್ಯಾಮ್ರಾ ಇಟ್ಟು ಹುಷಾರ್ ಇರ್ತಿದ್ದಿಲ್ಲ ನನಗ, ಸ್ವಲ್ಪ ಹುಷಾರ್ ತಪ್ಪದಂಗ ಆಗಿತ್ತು. ಒಂದ್ 15 ದಿನ ಫುಲ್ ಸುಸ್ತಾಗದು, ಮಬ್ಬು, ನಿದ್ದೆ. ಅದೇ ಮತ್ತೆ ಅನನ್ಯ ಅಮೂಲ್ಯನವರಿಗೆ ಅಷ್ಟ್ ನೆನಪಿಲ್ಲ ಫ್ರೆಂಡ್ಸ್. 10 ಇಯರ್ಸ್ ಅಂದ್ರೆ ನನಗೆ ಅಷ್ಟ್ ನೆನಪಿಲ್ಲ. ಸ್ವಲ್ಪ ವಾಮಿಟಿಂಗ್ ಆಗೋದಷ್ಟು ನೆನಪಿರ್ತಿತ್ತು. ಅವಾಗ ಬೇರೆ ಸಣ್ಣಕ್ಕಿದ್ಲಲ್ಲ, ಸಣ್ಣಕ್ಕಿದ್ದೆ ಫ್ರೆಂಡ್ಸ್. ಅದಕ್ಕ ನನಗ ಫುಲ್ ಡ್ರೀಮ್ಸ್ ಅದಾವು. ಇದರಿಂದ ನನ್ನ ಡ್ರೀಮ್ಸ್ ಎಲ್ಲ ಏನ್ ಡ್ರೀಮ್ಸ್ ಅಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತಾಳಕಿ. ಈಗ ಬೆಲ್ಲಕ್ಕ ಡ್ರೀಮ್ಸ್ ಸ್ಟಾರ್ಟ್ ಆಗತ್ತ. ಅವಾಗೆಲ್ಲ ಹೊರಗ್ ತಿರ್ಗದ್ ಡ್ರೀಮ್ಸ್ ಇತ್ತು, ಈಗ ಇಲ್ಲೇ ಏನೇನ್ ಡ್ರೀಮ್ಸ್ ಹಾಕ್ತಾಳ. ನಾವೇನು ನೀವು ಎಲ್ಲ ಡ್ರೀಮ್ಸ್ ರೆಡಿ ಆಗಿರ್ರಿ. ನೋಡೋಣ ಗೈಸ್, ವಿಡಿಯೋ ಹಂಗ ನೋಡ್ತೀರಿ, ಜಾಸ್ತಿ ಜನ ಸಪೋರ್ಟ್ ಮಾಡಕಂತೀರ ಅಂತ ಅಕ್ಕಿಗೆ. ನಾನು ಡೈಲಿ ಬ್ಲಾಗ್ ಆಗಕ್ಕೆ ಟ್ರೈ ಮಾಡಕತ್ತೀನಿ ಆಲ್ಮೋಸ್ಟ್. ಅದಕ್ಕೆ ನಂಗೆ ಆದ್ರೂ ಟ್ರೈ ಮಾಡಕತ್ತೀನಿ. ಸಜೆಸ್ಟ್ ಮಾಡ್ತಿರ್ರಿ ನೆಕ್ಸ್ಟ್ ಯಾವ್ಯಾವ ತರ ವಿಡಿಯೋ ಮಾಡ್ತಿರ್ಬೇಕಂತ. ಅದ್ರಾಗ ಬೇರೆ ಇವಾಗ ಸ್ವಲ್ಪ ಹೆಲ್ತ್ ಕಂಡೀಷನ್ ಸರಿ ಎಲ್ಲಾರ್ದಕ್ಕ ಆದ್ರೂ ಪಾಪ ಕಷ್ಟಪಟ್ಟು ವಿಡಿಯೋ ಮಾಡಕಂತಾಳ. ಪ್ಲೀಸ್ ಸಪೋರ್ಟ್ ಮಾಡ್ರಿ. ಹಂಗ ಸಪೋರ್ಟ್ ಮಾಡಿ. ನಾವೆಲ್ಲ ಬೇಷಿದ್ದ ಮಾಡಕ್ಕಿಲ್ಲ, ಪಾಪಕ್ಕೆ ಎಷ್ಟು ಹಾರ್ಡ್ ವರ್ಕ್ ಅಂದ್ರೆ ಏನ್ ದೊಡ್ಡ ವಿಡಿಯೋ ಮಾಡೋದಂತ ಹೇಳ್ಬೋದು ಕೆಲವೊಬ್ರು. ಅದು ಮಾಡೋದನ್ನ ರಿಸ್ಕ್. ಬೇಕಿದ್ರೆ ನೀವು ಒಂದ್ಸಲ ಎಡಿಟ್ ಮಾಡಿ ವಿಡಿಯೋ ಶೂಟ್ ಮಾಡಿ, ಸ್ಟೋರೇಜ್ ಪ್ರಾಬ್ಲಮ್ ನೀವು ನೋಡಿದ್ರೆ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾರ್ಡ್ ವರ್ಕ್ ಅನ್ಕೊಂಡಾರ ಅನ್ಕೊಂಡಿರ್ತೀರಿ, ಅದು ಒಂದು ವರ್ಕ್. ಹಂಗ್ ನೋಡಕೊಂಡ್ರೆ ಎಡಿಟ್ ಮಾಡಕ್ ಕುಂದ್ರಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ತಲೆನೋವು ಬಂದ್ಬಿಡು. ಹೌದು, ಅದು ಮಾತಾಡಿರ್ತೀವಿ, ಮಾತಾಡಿದ್ದನ್ನ ಒಳ್ಳಿ ನೋಡ್ಬೇಕು. ಅದ್ರೊಳಗೆ ಏನ್ರ ಮತ್ತೆ ಒಂದೊಂದ್ ಮಿಸ್ಟೇಕ್ ಮಾತಾಡಿರ್ತೀವಿ ಏನಂತ ಕಟ್ ಮಾಡೋದಾಗಿರ್ಬೋದು. ಯಾವ್ದಾವ್ದ್ ಮೇನ್ ಬರ್ಬೇಕಂತ ಅದು ಒಂಚೂರು ಮತ್ತೆ ತಮ್ಮನೇಲಿ ನಾನು ಪ್ರೆಗ್ನೆಂಟ್ ಆದಾಗಿಂದ ಖುಷಿ ಆಗ್ಬಿಡುತ್ತೆ. ಯಾಕಂದ್ರ ವಿಡಿಯೋ ಸಿಕ್ಕೋ ನನಗಂತ ವಿಡಿಯೋ ಸಿಕ್ಕು ಅನ್ನಕ್ಕಿಂತ ಸಿಕ್ಕಿದ್ರೆ ಒಂಥರ ಆಕ್ಟಿವ್ ಆಗಿದ್ರೆ ಇರ್ತೀವಿ, ಒಂಥರ ಜಾಸ್ತಿ ನಗದ. ನಮ್ ರೇಷ್ಮನೆ ಇರ್ತಾಳ, ಬಟ್ ಅಕ್ಕಿ ನಮ್ ಕೃಷಿ ಕಡೆ ಆಗ್ಬಿಡ್ತಾಳ, ಇಲ್ಲೇ ಮಕ್ಕ ಬಿಡ್ತಾಳ. ನಾವತ್ ಆ ಕಡೆ ಮಕ್ಕಂತೀವಿ. ನಂಗ ಅದಕ್ಕೆ ಅದು ಎಲ್ಲಾರು ಬಂದು ಬಯದು ಹುಡುಗಿ ಮಕ್ಕಳು ನಿಮ್ ಸಲುವಾಗಿ ಅಂತೇಳಿ ಅಷ್ಟು ಜೋರ್ ನಗತೀವಿ. 100 ಆದ್ರೂ ನಗತಿರ್ತೀವಿ. ಸಿಕ್ಕಿದ್ರೆ ಒಂಥರ ಆಕ್ಟಿವ್ ಇರ್ತೀವಿ, ಬೇಷ್ ಅನ್ಸುತ್ತ. ಅದ್ರೊಳಗೆ ಎಲ್ಲ ನಮ್ಮ ಫ್ಯಾಮಿಲಿ ಅವ್ರೆಲ್ಲ ಇಲ್ಲೇ ಇರ್ತೀವಲ್ಲ, ಹಂಗಾಗಿ ಜಾಸ್ತಿ ಖುಷಿ. ಹೌದು, ಎಂಡ್ ಮಾಡ. ಈ ವಿಡಿಯೋ ನಿಮ್ಗೆ ಮತ್ತೆ ಯಾವ ತರ ವಿಡಿಯೋ ಮಾಡ್ಬೇಕು, ನೆಕ್ಸ್ಟ್ ನಮ್ದು ಏನಾದ್ರು ಕ್ವಶನ್ಸ್ ಇದ್ರೆ ಅಥವಾ ಏನಾದ್ರು ನಮ್ದು ಏನಾದ್ರು ಕೇಳ್ಬೇಕಂತಿದ್ರೆ ನಂಗೆ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಮಾಡ್ತೀನಿ. ಅದೊಂದು ಟ್ಯಾಬ್ಲೆಟ್ಸ್ ತಗೊಳತ್ತಾಳಲ್ಲ, ಮಧ್ಯಾಹ್ನ ಫುಲ್ ನಿದ್ದೆ ಬರೋದು ಹಂಗ ಆಗತ್ತ ಫ್ರೆಂಡ್ಸ್. ಆದ್ರೂ ಕಂಟ್ರೋಲ್ ಮಾಡಿ ಎದ್ದಿರ್ತಿಲ್ಲ. ಸ್ವಲ್ಪ ಜಾಸ್ತಿ ಜನ ನೋಡೋದು ವ್ಯೂಸ್ ಆಗೋದಾಯ್ತಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಬರೋದ ವ್ಯೂಸ್ ಕಮ್ಮಿ ಬಂದ್ರೆ ಅಷ್ಟು ಕಷ್ಟಪಟ್ಟು ನಾನು ಎದಕ್ ಮಾಡ್ಲಿ ಬಿಡ ಅಂತಂದು ಮೊನ್ನೆ ನಡ್ಬರ್ಕ್ ಹಂಗ ಒಂದ್ ವಾರ 4 ದಿನ ಹಾಕ್ಲಿಲ್ಲ ನಾನು ಸರಿಯಾಗಿ. ಆಮೇಲೆ ಮತ್ತೆ ಪರವಾಗಿಲ್ಲ, ನಂಗೆ 10K ಬಂದ್ರು ಖುಷಿನೇ, ಅಷ್ಟೇ ಖುಷಿ ಪಡಕಂತೀನಿ ನಾನು, ಸಾಕು ನನಗ ಅಂತೇಳಿ. ಇನ್ನೊಂದು ರಾಘವೇಂದ್ರ ಸ್ವಾಮಿ ಇವರಿಗೆ ಆಶೀರ್ವಾದ ಪಡಕಂತ, ಅದಕ್ಕೆ ನಾನು ಇಷ್ಟು ಖುಷಿಯಾಗಿದ್ದೀನಿ. ಇವಾಗ ಸ್ವಲ್ಪ ಇನ್ನೂ ಹೆಚ್ಚಿನ ಇನ್ನ ಆಶೀರ್ವಾದ ಮಾಡ್ಲಿ ಅಂತ ಅನ್ಕೊಳಕಂತೀನಿ ಮನಸ್ನಾಗ. ಜಾಸ್ತಿ ಎಕ್ಸ್ಪ್ರೆಸ್ ಮಾಡಿ ರಾಯರ್ ಭಕ್ತರಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಬಟ್ ಎಲ್ಲೂ ತೋರ್ಸ್ಕೊಂಡಿಲ್ಲ ರಾಯರ್ ಭಕ್ತಳು ಅಂತ ಹೇಳಿ. ಸ್ಟೇಟಸ್ ಇಡೋದು ಅದು ಇದು ಮಾಡವಲ್ಲ. ಅದು ಯಾವ್ದು ನಾವ್ ಯಾವತ್ತು ದೇವ್ರ ಮನ್ಸಲ್ಲಿ ಮಾತ್ರ ಇಡಬಾರ್ದಂತ ಹಂಗಲ್ಲ, ಒಟ್ಟು ಎಕ್ಸ್ಪ್ರೆಸ್ ಮಾಡಂಗ ಅನ್ಸಲ್ಲ ಜಾಸ್ತಿ. ಇಡಂಗಿಲ್ಲ ಅವೆಲ್ಲ ದೇವ್ರದ್ದು ಅಥವಾ ಏನು ಫ್ಯಾಮಿಲಿ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ, ಒಟ್ಟು ನಮ್ಮ ಅಪ್ಪ ಅಮ್ಮ ಖುಷಿ ಆಗತ್ತಂತ ಅಷ್ಟ ಆಗ್ತಂಗ್ ಬಿಟ್ರ ಹಾಕ್ಬೇಕು ಇಡ್ಬೇಕಂತ ಇಡದ್ನಪ್ಪ. ನಾನು ಖುಷಿ ನನಗೆ ನನ್ ಬ್ರದರ್ಸ್ ಡೇ ಇವತ್ತು ಬಿಟ್ಟಿದ್ದು. ಇವಾಗ ಈಗ
ಮದರ್ಸ್ ಡೇ ಬಂದ್ರೆ ಫಾದರ್ಸ್ ಡೇ ಬಂದ್ರೆ ಫಿಕ್ಸ್ ಆಗ್ತೀವಿ, ಯಾಕಂದ್ರೆ ಯಾಕಂದ್ರೆ ಒಂದಿನ ಅಪ್ಪ ಅಮ್ಮನ ಪ್ರೈವೇಟ್ ಅದಳ ಹಂಗ ಆಗ್ತಿರ್ತಾಳ. ಪಬ್ಲಿಕ್ ಬರೀ ಹಾಕಿ ಅವು ಬ್ಯಾಸ್ರ ಬಂದ್ಬಿಟ್ಟೈತಿ ನಮ್ಮ ವಿಡಿಯೋ ಹಾಕಿ ಪೋಸ್ಟ್. ಅವಾಗಿಂದ ನಮ್ ಸ್ಟೋರೀಸ್ ಎಲ್ಲ ಹೇಳೋದು ವಿಡಿಯೋ ಮಾಡೋದಲ್ಲ, ಬಾಳ ಕಷ್ಟ ದಿನಗಳಿಂದ ಬಂದೀವ್ರಿ. ಇವಾಗ ಬೆಟರ್ ಅಲ್ಲ ಬೆಸ್ಟ್. ಹಂಗ್ ನೋಡಕ್ ಕುಂತ್ರ ಅವಾಗಿಂದ ನೆನ್ಸ್ಕೊಂಡ್ರೆ ಇದು ಬೆಸ್ಟ್ ಲೈಫ್ ನಮ್ದು. ಅದ್ರ ಒಂದು ಬ್ಲಾಗ್ ಮಾಡಮ್ ಸುಮ್ಮನೆ, ಇವಾಗ ಹೇಳ್ಬಿಟ್ರೆ ಮತ್ತೆ ಇಂಟ್ರೆಸ್ಟ್ ಬರಲ್ಲ ಅವ್ರಿಗೆ ನೋಡೋರ್ಗೆ. ಮತ್ತೆ ರೇಷ್ಮಂದ ಕೇಳ್ತಿದ್, ರೇಷ್ಮಾ ಎದಕ್ಕದ ನೀವು ಅದಿರ ಅಂತಂದು, ನೀವು ರೇಷ್ಮಾ ಎದಕ್ಕದ ಅಂತ ಹೇಳಿವಿ. ನಮ್ ಕೃಷಿ ಇನ್ನೊಂದ್ ಸ್ವಲ್ಪ ದೊಡ್ಡವಳಾಗತ್ತಾನ. ನಮ್ಮ ಮಾಮ ಅವರು ಪಾಪ ಅಲ್ಲಿ ಬ್ಯಾರೆ ಕಡೆ ಇರ್ತಾರ, ಹಂಗಾಗಿ ಎಲ್ಲ ನಮ್ದಾದಂತ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ತಾವ ಫ್ರೆಂಡ್ಸ್. ಅದಕ್ಕ ಮತ್ತೆ ಎದಕ್ಕಿಲ್ಲದಳ ಎದ ಗಂಡ ಮನೆಗೆ ಹೋಗಿಲ್ಲ ಅವ್ರಿಗೆ ಬೇಜಾರಾಗ್ತಿರುತ್ತ. ಅವನು ಕಮೆಂಟ್ಸ್ ನೋಡಕ್ ಈಗ ಬೇಜಾರ್ ಮಾಡ್ಕೊಂತಾಳ ಅಲ್ಲ. ಮತ್ತೆ ಅಂದ್ರ ಕೆಲವೊಬ್ರು ನೀಟಾಗಿ ಹೇಳ್ತಾರ, ಹಂಗೇನಿಲ್ಲ ಬಿಡ್ರಿ. ನಮಗ ಕಂಫರ್ಟ್ ಆಗಿದ್ರ ನಾವ್ ಯಾರ್ದು ತಲೆ ಕೆಡಿಸ್ಕೊಳಲ್ಲ. ತಲೆ ಕೆಡಿಸ್ಕೊಳಕ್ ಏನಿಲ್ಲಲ್ಲ, ಅಲ್ಲಿ ಮ್ಯಾಟ್ರನ ಇರೋದ್ ಹೇಳ್ಬೇಕಲ್ಲ. ಜಗಳ ಆಡಿ ಬಂದಾರ ತಲೆ ಕೆಡಿಸ್ಕೊಳಕ ಏನಿಲ್ಲ. ನಮ್ಮ ಮಾಮ ಅವರು ಬರ್ತಿರ್ತಾರ, ಇವ್ರು ಹೋಗ್ತಿರ್ತಾರ ಅವಾಗ. ಹಂಗಾಗಿ ಇಲ್ಲೇ ಇದ್ದಾರ. ಇನ್ನ ಸ್ವಲ್ಪ ದಿನ ನಮ್ಮ ಮಾಮ ಅವ್ರದ್ದು ಇಲ್ಲೇ ನಿಯರ್ ಎಲ್ಲಾದ್ರ ಟ್ರಾನ್ಸ್ಫರ್ ಹೋಗ್ತಾರ. ಓಕೆ ಗೈಸ್, ನೋಡಿದ್ರಲ್ಲ ನನ್ನ ವಿಡಿಯೋ. ಅಕ್ಕ ಯಾಕೆ ಇರ್ತೀರಾ ಮನೇಲಿ, ಯಾಕೆ ನಿನ್ ಗಂಡನ ಮನೆಗೆ ಹೋಗ್ತಿಲ್ಲ, ಜಗಳ ಮಾಡಿರತ್ತೆ ಇವತ್ತು ಒಂದು ಬ್ಲಾಗ್ ಹಾಕಿರ ಫ್ರೆಂಡ್ಸ್. ಅದಕ್ಕ ಒಂದು 7-8 ಜನನು ಮಾಡ್ಯಾರ. ಕ್ಯೂರಿಯಾಸಿಟಿ ಇರುತ್ತೆ, ನೀವ್ ಕೇಳದ್ ತಪ್ಪಂತ ಈಗ ಹಾಕಿನಿ ಏನ್ ಕಮೆಂಟ್ಸ್ ಈಗ ಹಾಕಿನಿ. ಈಗ ನೋಡಿದ್ನಿ ಕಮೆಂಟ್ಸ್ ಶಿವ ಅಂತ, ಯಾಕಕ್ಕ ನೀನು ಇಲ್ಲೇ ಇದೀಯಾ, ಯಾಕೆ ನೀನು ನಿಮ್ ಗಂಡನ ಮನೆಗೆ ಹೋಗಿಲ್ಲ ಅಂತೇಳಿ ಒಂದು 7-8 ಜನ ಮಾಡಿದಾರ. ಪಾಪ ಅವ್ರಿಗೆ ಸಬ್ಸ್ಕ್ರೈಬರ್ಸ್, ಅವ್ರ ಆಕ್ಚುಲಿ ಸಬ್ಸ್ಕ್ರೈಬರ್ಸ್. ಯಾಕಂದ್ರೆ ಒಂದು ವಿಡಿಯೋನು ಮಿಸ್ ಮಾಡ್ದಂಗೆ ನಾವು ಆಗ್ಲಿ ಕೇಳ್ತೀವಿ, ಹಂಗೇನಿಲ್ಲ. ಕೇಳದ್ ತಪ್ಪಂತಲ್ಲ, ಕೆಲವೊಬ್ರದ್ ರೀತಿ ಸರಿಯಾಗಿರಲ್ಲ, ಅಷ್ಟೇ ಹೇಳಿರೋದು. ಕೆಲವೊಬ್ರು ಚೆನ್ನಾಗಿ ಕೇಳಿದೆ, ಯಾಕಕ್ಕ ಇಲ್ಲಿದ್ದೀರಾ, ಹೋಗಿಲ್ಲ, ಯಾಕೆ ಹೋಗಿರ್ಲಿಲ್ಲ ಇದ್ರೆ ಹಂಗಾದ್ರೆ ಏನ್ ಗಂಡನ ಮನೆಗೆ ಯಾವಾಗ ನೋಡ್ರಿ ಇಲ್ಲೇ ವಿಡಿಯೋ ಬಿದ್ದಿರ್ತೀರ ಅಂತಂದ್ರೆ ಯಾರನ್ನಲ್ಲ ಗಾಯ್ಸು, ಒಬ್ರೇ ಎಲ್ಲ ಒಬ್ರಿಬ್ರು 100ದ್ರಾಗ ನಂಗೆ ಒಬ್ರೇ. ಅದೇ ಹೈಲೈಟ್ ಆಗಿ ಕಾಣಿಸೋದ್ ನಮಗ. ಪಾಪ ಒಬ್ಬೊಬ್ರಿಗೆ ಎಷ್ಟು ಬ್ಯಾಡ್ ಕಮೆಂಟ್ಸ್ ಮಾಡ್ತಿರ್ತಾರ. ಅವ್ರು ಒಳ್ಳೆಯವ್ರು ಇರ್ತಾರ, ಆದ್ರೆ ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಿರ್ತಾರ. ಅಷ್ಟು ಈಸಿಯಾಗಿ ಯಾರಿಗೂ ಬ್ಯಾಡ್ ಕಮೆಂಟ್ಸ್ ಮಾಡ್ಬೇಡಿ ಫ್ರೆಂಡ್ಸ್, ತುಂಬಾ ಬೇಜಾರಾಗತ್ತೆ ಪಾಪ ಅವ್ರಿಗೆ. ಅನ್ಕೊಂಡಿರ್ತೀರಿ ಅವ್ರದ್ದು ಲೈಫ್ ಸ್ಟೈಲ್ ಬೇರೆ ಇರುತ್ತೆ, ಅವ್ರದ್ದು ಹೆಂಗಿರುತ್ತೆ ಪರಿಸ್ಥಿತಿ ಇಲ್ಲ. ಅವ್ರಿಗೆ ಹೋಗಿ ಹಂಗಂದಾಗ ಹರ್ಟ್ ಆಗಿ ಏನೇ ಇರೋವ್ರಿಗೆರ ಅಂದ್ರೆ ಒಲ್ ಬಿಡ ಅಂತ ಮಾಡೋದು ಇರ್ತಾರ. ಅಷ್ಟು ಈಸಿಯಾಗಿ ಯಾರಿಗೂ ಫ್ರೆಂಡ್ದಾಗ ನಮಗಂತ್ರ ಹಾಕಲ್ಲ, ಯಾರಿಗೂ ಹಾಕ್ಬೇಡ ಅಂತ ಹೇಳಕಂತೀನಿ. ನೋಡ್ದೆ ಏನು ಗೊತ್ತಿರ್ಲಾರ ಹಾಕ್ಬಾರ್ದು ಸುಮ್ನೆ. ಓಕೆ, ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು. ಇಷ್ಟ ಆಗಿಲ್ಲ ಅಂತ ದಬ್ಬಿಡ್ರ ಅಷ್ಟೇ. ಜಾಸ್ತಿ ರಿಸ್ಕ್ ತಗೊಂಡು ಅವ್ರಿಗೆ ಬೈಯದ್ ಮಾಡಕ್ ಹೋಗ್ಬೇಡ್ರಿ, ಅವ್ರೇ ಚೇಂಜ್ ಆಗ್ತಾರ. ಅದೇ ಮತ್ತೆ ಏನ್ ಮಾಡಿ ಹೇಳಕ್ಕ, ನಾನು ಮಾತಾಡಿದ್ ಬರೀ ನಿನ್ ಬ್ಲಾಗ್ ನಾನು ಮಾತಾಡೀನಿ. ಓಕೆ ಗೈಸ್, ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಏನಾದ್ರೂ ಮಿಸ್ಟೇಕ್ ಇದ್ರೆ ಮೆಲ್ಲಕ್ ಹೇಳ್ರಿ. ಥ್ಯಾಂಕ್ ಯು, ಬೈ ಬೈ. ಜ್ಯೋತಿ ಮತ್ತೆ ಹೇಳೋದು ಬಿಟ್ಬಿಟ್ಟಾರ ಅಂತ ಕಠಿಣ ಕ್ರಮ ತಗೊಂಡಿದ್ವಿ ಜ್ಯೋತಿ ಮೇಲೆ. ಮತ್ತೆ ಹಂಗಲ್ಲಕ್ಕ, ಬೈದಿವಂತ ಹೇಳೋದ್ ಬಿಟ್ಟಿಗಿಟ್ಟಿರಿ. ಒಬ್ರಿಬ್ರು ಬೈದಾರ, ನಮ್ಗೆ ಯಾರು ಬೈದಿಲ್ಲ. ಆಯ್ತಾಳ, ನಾನು ಅದೇ ಟಾಪಿಕ್ ಜಾಸ್ತಿ ಮಾತಾಡಿದ್ದೆ. ಆಯ್ತಾಳ, ಬಾಯ್ ಬಾಯ್. ಬಾಯ್ ಬಾಯ್.